ಮತ್ತು ಒಟ್ಟಿಗೆ ಎಲ್ಲನೂ ಕ್ಲಿಯರ್ ಮಾಡ್ತೀವಿ. ನೋಡಿ, ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಇಲಾಖೆ ಇಷ್ಟು ವರ್ಷ ಬೇರೆ ಇತ್ತು. ಈಗ ನನ್ನ ಇಲಾಖೆ ಬಹುದೊಡ್ಡ ಗಾತ್ರದ ಬಜೆಟನ್ನು ಒಳಗೊಂಡಂಥ ಇಲಾಖೆ ಆಗಿದೆ. ಗೃಹಲಕ್ಷ್ಮಿ ಬಂದಿರೋದ್ರಿಂದ ಒಂದು ವರ್ಷಕ್ಕೆ ಸುಮಾರು 32,000 ಕೋಟಿ ಹತ್ತಿರ ದುಡ್ಡನ್ನು ನಾವು ಮಹಿಳೆಯರಿಗೆ ತಲುಪಿಸುವಂಥ ಇಲಾಖೆ. ಸೊ ಯಾವ ನಮ್ಮ ಇಲಾಖೆಯಲ್ಲಿ ಯಾವ ಅನುದಾನ ಕೂಡ ಉಳಿದಿರಲಿಲ್ಲ, ಎಲ್ಲ ಕೂಡ ಕರೆಕ್ಟಾಗಿ ಖರ್ಚಾಗಿದೆ. ಒಂದು 10% ಮಿಕ್ಕಿದೆ, ಅದು ಕೂಡ ಮಾತುಕತೆಯ ಒಳಗಡೆ ಅದನ್ನು ಕೂಡ ನಾವು ಮೇಡಮ್ ಗೃಹಲಕ್ಷ್ಮಿದು ಪರಿಷ್ಕರಣೆ ಆಗಬೇಕು ಅನ್ನೋದು ಇದೆ. ಇಲ್ಲ, ಯಾವುದೇ ಕಾರಣಕ್ಕೂ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಇದೇ ರೀತಿಯಲ್ಲಿ ನಡ್ಕೊಂಡು. ಮೇಡಮ್ ಮುಂದಿನ ನೆಕ್ಸ್ಟ್ ತಿಂಗಳು ಜನ ಗೃಹಲಕ್ಷ್ಮಿ ಅವ್ರಿಗೆ ಹಣ ಪಾವತಿ ಆಗುತ್ತಾ ಅಥವಾ ಮದೇ ಥರ 3 ತಿಂಗಳು 4 ತಿಂಗಳು ಸುಮಾರು ಆಗುತ್ತೆ? ಏನೂ ಇಲ್ಲ, ಸರ್ಕಾರ ಇಷ್ಟು ದೊಡ್ಡ ಯೋಜನೆ ಮಾಡಿದೆ, ಹಣ ಹಾಕ್ತಾ ಇದ್ದೀವಿ. ನವೆಂಬರ್ ಡಿಸೆಂಬರ್ ಕ್ಲಿಯರ್ ಮಾಡಿದ್ದೀನಿ, ಜನವರಿ ಫೆಬ್ರವರಿ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಒಂದು 10 ದಿನ 15 ದಿನ ಹೆಚ್ಚು ಕಡಿಮೆ ಆಗ್ಬೋದೆ. ಆದರೆ ನೀವು ಮಹಾರಾಷ್ಟ್ರಕ್ಕೆ ನೋಡಿ, ಮಹಾರಾಷ್ಟ್ರಕ್ಕೆ ಕೇಳಿ, ಲಾಡ್ಲಿ ಬಹನ ಅಂತ ಹೇಳಿ ಎಲೆಕ್ಷನ್ಗಿಂತ ಮುಂಚೆ 2 ತಿಂಗಳ ದುಡ್ಡನ್ನು ಹಾಕಿದ್ರು. ತಮಗೆಲ್ಲರಿಗೂ ಗೊತ್ತಿದೆ, ಲಾಡ್ಲಿ ಬಹನ ಯೋಜನೆಯಿಂದ ಗೆದ್ದನು ಬಂದರು. ಈಗ ಹಣನೇ ಹಾಕ್ತಾ ಇಲ್ಲ, ಅದು ಕೂಡ ಮಾಧ್ಯಮದ ಎದುರುಗಡೆ ಬರಬೇಕಲ್ಲ. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬಹನಕ್ಕೆ ಹಣನೇ ಇಲ್ಲ. ಇಲ್ಲಿ BJPಯವರು ದೊಡ್ಡದಾಗಿ ಕ್ವಶನ್ ಕೇಳ್ತಾರೆ, 6 ತಿಂಗಳಿಂದ ಹಾಕಿಲ್ಲ, ಅಷ್ಟು ತಿಂಗಳಿಂದ ಹಾಕಿಲ್ಲ ಅಂತ. ಕರೆಕ್ಟಾಗಿ ಕರ್ನಾಟಕ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣ ಅವ್ರ ಮನೆಗೆ ತಲುಪ್ತಾ ಇದೆ. ಆದರೆ ಅದೇ ಮಹಾರಾಷ್ಟ್ರದಲ್ಲಿ ಇಲೆಕ್ಷನ್ಗಿಂತ ಮುಂಚೆ ಮಾಡಿದ್ರು, ಇಲೆಕ್ಷನ್ ಆದಮೇಲೆ ಯೋಜನೆ ನಿಂತಿದೆ.